ಡೇಟಾ ತೆಗೆದೆ. ಈ ಡೇಟಾದಲ್ಲಿ ಎಜುಕೇಷನ್ ಲೋನ್ ನೋಡಿ, ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. 96,847 ಕೋಟಿ ರಫ್ಲಿ ಈ ದೇಶದ ಎಜುಕೇಷನ್ ಲೋನ್. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ. ಸರಿಯಪ್ಪ, ಇಷ್ಟೆಲ್ಲ ಲೋನ್ ತೊಗೊಳ್ತಾ ಇದ್ದಾರೆ, ನಾನು ಎಜುಕೇಷನ್ ಸೆಕ್ಟರ್ ಮೇಲೆ ಅಷ್ಟು ದುಡ್ಡು ಹಾಕ್ತಾ ಇದ್ದೀನಿ, ಇಷ್ಟು ದುಡ್ಡು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ನೋಡಿ. ಹೋಗಲಿ, ವಿಶ್ವದ ಟಾಪ್ 10 ವಿಶ್ವವಿದ್ಯಾಲಯಗಳ ಪೈಕಿನೋ ಶಿಕ್ಷಣ ಸಂಸ್ಥೆಗಳ ಪೈಕಿನೋ ಭಾರತದ ಒಂದಾದರೂ ಇದೆಯಾ ಅಂತ ನೋಡಿದ್ರೆ ನೋ. IISc-ನೇ 201ರಿಂದ 250 ಒಳಗಿನ ರ್ಯಾಂಕಲ್ಲಿ ನಮ್ಮ ಬೆಂಗಳೂರು IISc ಬರುತ್ತೆ ನಿಮಗೆ. IIT ಬಾಂಬೆ 149ನೇ ರ್ಯಾಂಕ್ ಬರುತ್ತೆ ನಮಗೆ. ಮತ್ತು ಎಜುಕೇಷನ್ಗೆ ಅಷ್ಟು ಹಾಕಿದ್ದೀನಿ ಇಷ್ಟು ಹಾಕಿದ್ದೀನಿ ಅಂತ ಮಾತಾಡ್ತಾರಲ್ಲ, ನಮ್ಮ ತಕರಾರಿಲ್ಲ. ಇವರು ಹಣ ಹಾಕಿದ ಮೇಲೆ ಒಂದಾ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು, ಇಲ್ವಾ ಈ ಎಜುಕೇಷನ್ ಲೋನನ್ನೇ ಸ್ಕ್ರ್ಯಾಪ್ ಮಾಡಬೇಕು. ಇದು ಯಾವ ಥರ ಸರ್ ಇದು ಲೋನು? ಎಜುಕೇಷನ್ಗೆ ಒಂದು ಲೋನ್ ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಅವನನ್ನೊಬ್ಬ ಸಾಲಗಾರ ಮಾಡಿಬಿಡೋದು ಈ ದೇಶದಲ್ಲಿ. ಅವ್ನು ತೀರ್ಸೋಕ್ಕೋಸ್ಕರ ಇನ್ಯಾವುದೋ ಕೋರ್ಸ್ ಮಾಡ್ತೀನಿ, ಫಾರಿನ್ಗೆ ಹೋಗ್ತೀನಿ, ನಾನು ಅದು ಓದ್ತೀನಿ ಇದು ಓದ್ತೀನಿ ಅಂಥೇಳಿ ಅದರಲ್ಲಿ ದುಡಿದಿದ್ದು 50% 40% ಲೋನ್ ಕಟ್ಕೊಂಡು 10-15 ವರ್ಷ ಅವನು ಅದರಲ್ಲಿ ಒದ್ದಾಡಬೇಕು ಅಂತನಾ? ಅದ್ ಎರಡು ರೀತಿ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಹೈಯರ್ ಸ್ಟಡೀಸ್ಗೆ ಅದ್ರದಂತ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಬಟ್ ಗೌರ್ಮೆಂಟ್ ಎಷ್ಟು ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನೀವು ಹೇಳಿದ್ದು ಪಾಯಿಂಟ್. ಎರಡನೇ ಭಾಗ ನನ್ನ ಆನ್ಸರ್ ಇದರಲ್ಲಿ ಸರ್ಕಾರ ಸಪೋರ್ಟ್ ಮಾಡಬೇಕಾಗಿತ್ತಲ್ವಾ? ಇದು ಎಲ್ಲವಕ್ಕೂ ಕೂಡ ಇಷ್ಟೊಂದು ವೆಚ್ಚ ಆಗೋದನ್ನ ತಪ್ಪಿಸಬೇಕಾಗಿತ್ತಲ್ವಾ ಅಂತ. ಸರ್, ಇನ್ನೊಂದು ನಾನ್ ಪ್ರಪೋಸಲ್ ಕೊಟ್ಟಾಗ, ನಾನು ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾಗಿದ್ದಾಗ ಅಥವಾ ಬೇರೆ ಟೈಮ್ ಅಲ್ಲಿ ಇದ್ದಾಗ ನಾವೆಲ್ಲ ಪ್ರಪೋಸಲ್ ಕೊಟ್ಟಿದ್ದು ಹೇಗಿತ್ತು ಅಂದ್ರೆ, ಗೌರ್ಮೆಂಟ್ ಇವಾಗ ಹೇಗಿದ್ರು ಜನ ಎಲ್ಲದಕ್ಕೂ ಒಂದಷ್ಟು ಪೇಮೆಂಟ್ ಮಾಡ್ತಾನೆ ಇದಾರೆ. ಈಗ ಶಾಲಾ ಕಾಲೇಜುಗಳಿಗೆ ಒಂದಷ್ಟು ಫೀಸ್ ನ ಭರಿಸ್ತಾನೆ ಇದಾರೆ. ನಾವ್ ಹೇಳಿದ್ ಏನಂದ್ರೆ, ಅಷ್ಟು ಅಮೌಂಟ್ ಬೇಡದೆ ಹೋದ್ರು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಇಲ್ಲ ಅಂದ್ರೂ ಕೂಡ ಈಗ 3,000 ಕಡೆ ಕಟ್ಟೋ ಕಡೆ 500 ರೂಪಾಯಿ ಇಸ್ಕೊಂಡು ಆ ಎಜುಕೇಶನ್ ಕೊಡ್ಬೋದಿತ್ತು, ಕ್ವಾಲಿಟಿ ಎಜುಕೇಶನ್. ಸೊ ಅಲ್ಲಿ ಎಲ್ಲೋ ಎಡುತ್ತದೆ ಅಂತ ಅನ್ಸುತ್ತೆ. ಎರಡು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್, ಎರಡರಲ್ಲೂ ಕೂಡ ಅದು ಇದು ಕಾಣಿಸ್ತಾ ಇಲ್ಲ ಸರ್ ಎಜುಕೇಶನ್ ಸೆಕ್ಟರ್ ಅಲ್ಲಿ ಮಾತ್ರ. ಇನ್ನೊಂದು ಹೆಲ್ತ್ ಕತೆ ಹೇಳ್ಬಿಡ್ತೀನಿ ನೋಡಿ ಸರ್, ಇದು ಇಂಟ್ರೆಸ್ಟಿಂಗ್. ನಿಮಗೆ 7,200 ಕೋಟಿಯನ್ನ ಬರೀ ಹೆಲ್ತ್ ಇನ್ಶೂರೆನ್ಸ್ ಸೆಕ್ಟರ್ಗೆ ನಾವು ಪೇ ಮಾಡ್ತಿರೋ ಸರ್ ಒಂದು ಸರ್ಕಾರ. 7,000 ನೋಡೋಕೆ ಏನು ಕೇಳಿಸುತ್ತೆ, ಚೆನ್ನಾಗಿ ಕೇಳಿಸುತ್ತೆ ಅಂದರೆ, ಅಯ್ಯೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರಿ ಪ್ರಧಾನಮಂತ್ರಿದಂತೆ ಆ ಯೋಜನೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಅಂಥೇಳಿ, ಅದು ಅದ್ಭುತ. ಯಾರೇ ಕೇಳಿದ್ರು ಕೂಡ ವಂಡರ್ಫುಲ್ ಅಂತಾರೆ. ಇದೇನಿದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರೆ ಇವ್ರು ಯಾಕಪ್ಪ ತಕರಾರು ತೆಗಿತಾ ಇದ್ದಾರೆ ಅಂತ? ನೋ, ನಮ್ಮ ಪ್ರಶ್ನೆ, ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡಿಸೋದು ಖಾಸಗಿ ಆಸ್ಪತ್ರೆಗಳಲ್ಲಿ ವ್ಯಕ್ತಿ ಅಡ್ಮಿಟ್ ಆಗಿ ಅಲ್ಲಿ ಚಿಕಿತ್ಸೆ ಪಡ್ಕೊಂಡು ಆ ಹಣವನ್ನು ಸರ್ಕಾರ ಭರಿಸುತ್ತೆ ಅಂತ ಹೇಳಿ. ಇದೇ 7,200 ಕೋಟಿ ರೂಪಾಯಿಗಳ ಹಣವನ್ನು ನೀವು ಹಾಕಿದ್ರೆ ಎಷ್ಟು ನೀವು ಆಸ್ಪತ್ರೆಗಳು ತೆಗಿಯೋಕ್ಕಾಗಲ್ಲ, ಎಷ್ಟು ಆಸ್ಪತ್ರೆ ಓಪನ್ ಮಾಡ್ಲಿಕ್ಕಾಗಲ್ಲ. ಇದನ್ನು ಮಾಡಿದೆ ಇಲ್ಲೂ ಪ್ರೈವೇಟ್ ಅವ್ರನ್ನ ಬೆಳೆಸೋದಾ? ಇದು ಹೇಗೆ ಅಂತ ನನ್ನ ಪ್ರಶ್ನೆ. ಸರ್, ಈ ಒಬ್ಬ ಮನುಷ್ಯನಿಗೆ ಮೇಜರ್ ಆಗಿ ಎಕ್ಸ್ಪೆನ್ಸಸ್ ಬರೋದೇ ಎರಡು ಸರ್. ಒಂದು ಎಜುಕೇಶನ್, ಒಂದು ಮೆಡಿಕಲ್. ಕರೆಕ್ಟ್. ಮೆಡಿಕಲ್ ಅಲ್ಲಿ ಇನ್ನೂ ಒಂದು ನೋಡ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಸಫರ್ ಆದಾಗ ನಾಟ್ ಓನ್ಲಿ ಫೈನಾನ್ಷಿಯಲಿ ಅವ್ರು ಸಫರ್ ಆಗಲ್ಲ, ಎಮೋಷನಲಿ ಕೂಡ ಸಫರ್ ಆಗಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗವರ್ಮೆಂಟ್ ಮೆಡಿಕಲ್ಸ್ಗೆ ಆಸ್ಪತ್ರೆಗಳಿದೆ, ಬಟ್ ಎಷ್ಟರ ಮಟ್ಟಿಗೆ ಅದು ಅನುಕೂಲವಾಗಿದೆ ಅಂದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ತುಂಬಾ ಲ್ಯಾಕ್ ಆಗ್ತಾ ಇದೀವಿ ಸರ್. ಯಾಕಂದ್ರೆ ಕಾಸ್ಟ್ ಆಫ್ ಎಜುಕೇಶನ್, ಎಜುಕೇಶನ್ ಅನ್ನ ಮೆಡಿಕಲ್ಸ್ ನ ಬರೀ ಒಂದು ಆಸ್ಪತ್ರೆ ಕಟ್ಸಿಲ್ಲ ಅನ್ನೋದಕ್ಕಿಂತ ಅದಕ್ಕೆ ಯಾಕೆ ಅಷ್ಟೊಂದು ಆಗ್ತಾ ಇದೆ ಕಾಸ್ಟ್, ಆ ಕಾಸ್ಟಿಂಗ್ ನ ನೋಡ್ಕೋಬೇಕಾಗತ್ತೆ ನಾವು. ಕಾಸ್ಟಿಂಗ್ ನೋಡ್ಕೊಂಡಾಗ ಯಾಕೆ ಇವಾಗ 1 ಕೋಟಿ ಬೇಕು ಒಂದು ಪ್ರೈವೇಟ್ ಆರ್ಗನೈಸೇಷನ್ ಒಬ್ರು ಡಾಕ್ಟರ್ ಆಗ್ಬೇಕಾದ್ರೆ, ಅದೇ ನಾವು ಫಾರಿನ್ ಅಲ್ಲಿ ಯುಕ್ರೇನ್ ಅಥವಾ ಬೇರೆ ಕಡೆ ಹೋದಾಗ ಯಾಕೆ ಅದು ಕಾಸ್ಟ್ ಕಡಿಮೆ ಆಗ್ತಾ ಇದೆ? 25 ಲಕ್ಷ 30 ಲಕ್ಷಕ್ಕೆ ಆಗುತ್ತೆ ಅಲ್ಲಿ. ಸೊ ಕಾಸ್ಟ್ ನ ಆಬ್ವಿಯಸ್ಲಿ ನೋಡ್ಬೇಕಾಗತ್ತೆ. ಇವ್ರು ಇಷ್ಟೊಂದು ಪ್ರೈಸ್ ಕೊಡೋದಾದ್ರೆ ಗವರ್ಮೆಂಟ್ ಸಪೋರ್ಟಿಂಗ್ ಇರ್ಬೇಕಾಗತ್ತೆ. ಯಾಕಂದ್ರೆ ಪ್ರೈವೇಟ್ ಅವ್ರಿಗೆ ಹೋದ್ರೆ ನಿಮ್ಗೆ ಪ್ರೈವೇಟ್ ಬಿಸ್ನೆಸ್ ತರ ನೋಡ್ತಾರೆ ಅದನ್ನ. ನಾವು ಅಲ್ಲಿ ಯಾವ್ದು ಚಾರಿಟಬಲ್ ಆಕ್ಟಿವಿಟಿ ತರ ನೋಡಲ್ಲ. ಅಥವಾ ನಾವು ಯಾವ್ದೋ ಒಬ್ರು ಡಾಕ್ಟರ್ನ ಕೊಡ್ತಾ ಇದೀವಿ, ಇಂಜಿನಿಯರ್ನ ಕೊಡ್ತಾ ಇದೀವಿ, ನಮ್ ಸಮಾಜಕ್ಕೆ ಆಗತ್ತೆ ಅಂತ ನೋಡುವಂತ ಪ್ರಮೇಯ ಬರಲ್ಲ. ಯಾಕಂದ್ರೆ ಅವ್ರು ಇನ್ವೆಸ್ಟ್ ಮಾಡಿ ಅವ್ರು ತೆಗಿಯುವಂತದ್ ನೋಡಿದಾಗ ಇಲ್ಲಿ ಗವರ್ಮೆಂಟ್ ಸಪೋರ್ಟಿಂಗ್ ಲ್ಯಾಕಿಂಗ್ ಆಗ್ತಾ ಇದೆ. ಯಾಕೆ ಅಷ್ಟೊಂದು ಕಾಸ್ಟ್ ಮಾಡ್ಬೇಕಾದ್ರೆ ಗವರ್ಮೆಂಟ್ ಯಾಕೆ ಸೈಲೆಂಟ್ ಸ್ಪೆಕ್ಟೆಕ್ಟ್ ಆಗಿದೆ ಅಂದ್ರೆ, ಖಂಡಿತ ನೀವು ಹೇಳೋ ಕ್ವಶನ್ಗೆ ಅದು ಇಂಪಾರ್ಟೆಂಟ್ ಇದ್ದೇ ಇದೆ. ಹೌದು ಸರ್.